ಇವಾಗ ಎಲ್ಲರಿಗೂ ತಿಳಿದಿರೋ ಹಾಗೆ ಈ ನಮ್ಮ ಸುಳೆಬೈಲ್ ಅನ್ನೋ ಜಾಗದಲ್ಲಿ ನಿನ್ನೆ ರಾತ್ರಿ ಒಬ್ಬ ಅಪ್ರಾಪ್ತನ ಮೇಲೆ ಒಂದು ಹಲ್ಲೆ ಆಗಿ ಅವನು ಮರಣವನ್ನು ಹೊಂದಿದ್ದ. ಈ ಅಪ್ರಾಪ್ತನನ್ನು ಒಂದು 7 ಜನ ಬಂದು ಕೈಯಲ್ಲಿ ಗುದ್ದಿದ್ರು ಅಂತ ನಮಗೆ ಪ್ರಥಮ ಮಾಹಿತಿ ದೊರಕಿತ್ತು. ಇದಕ್ಕೆ ಮೂಲ ಕಾರಣ ಬಂದ್ಬಿಟ್ಟು ಒಂದು ಕ್ರಿಕೆಟ್ ಮ್ಯಾಚಲ್ಲಿ ಆಗಿದ್ದಂತಹ ಒಂದು ವಾಗ್ವಾದ. ಆ ವಾಗ್ವಾದ ಮೇರೆಗೆ ಮತ್ತೊಬ್ಬ ಅಪ್ರಾಪ್ತನನ್ನು ಈ ವಿಚಾರವಾಗಿ ಕೇಳೋಕ್ಕೆ ಬಂದಾಗ ಇವತ್ತು ಯಾರು ತೀರ್ಕೊಂಡಿದ್ದಾನೆ ಆ ಅಪ್ರಾಪ್ತನನ್ನು ಕರ್ಕೊಂಡು ಹೋಗಿ ಅವರು ಅಲ್ಲೇ ಮಾತಾಡಬೇಕಾದ್ರೆ ಇವನು ಬಿಡಿಸೋದಕ್ಕೆ ಹೋಗಿದ್ದಾನೆ. ಬಿಡಿಸೋದಕ್ಕೆ ಹೋದಾಗ ಇವನಿಗೂ ಏಟು ಬಿದ್ದಿದೆ. ಆ ಏಟಿನ ಅನುಸಾರ ಅವನು ಅಲ್ಲೇ ಇಮಿಡಿಯೇಟಾಗಿ ಕುಸಿದು ಬಿದ್ದಿದ್ದಾನೆ. ಕುಸಿದು ಬಿದ್ದ ನಂತರ ಅವನ್ನ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದಾಗ ಅವನು ಬ್ರಾಡ್ ಡೆಡ್ ಅಂತ ನಮಗೆ ಗೊತ್ತಾಗುತ್ತೆ. ಈ ನಿಟ್ಟಿನಲ್ಲೇ ನಾವು ನಿನ್ನೆ ರಾತ್ರಿಯೇ 7 ಜನ ಆರೋಪಿತರನ್ನು ನಾವು ಬಂಧನ ಮಾಡಿದ್ದೀವಿ. ಅವ್ರನ್ನ ನಾವು ನಮ್ಮ ವಶಕ್ಕೆ ತಗೊಂಡು ನಮ್ಮ ಪರಿಶೀಲನೆಯನ್ನು ನಡೆಸ್ತಾ ಇದ್ದೀವಿ. ಅದ್ರ ಜೊತೆಗೆ ಇದೇನು ಈ ಒಂದು ವಿಚಾರವಾಗಿ ಜನರ ಬೇಡಿಕೆಗಳು ಇತ್ತು, ಆ ಬೇಡಿಕೆಗಳ ಬಗ್ಗೆನೂ ಜಿಲ್ಲಾಧಿಕಾರಿಗಳು ಮತ್ತು ಸಿ ಅವರು ನಾವು ಎಲ್ಲ ಒಟ್ಟಿಗೆ ಇಲ್ಲಿ ಬಂದು ಅದರ ಬಗ್ಗೆ ಒಂದು ಚರ್ಚೆ ಮಾಡಿ ಇಲ್ಲಿ ಅವರಿಗೆ ಸೂಕ್ತ ಉತ್ತರವನ್ನು ನೀಡಿದ್ದೀವಿ. ಇದಕ್ಕೆ ಇನ್ವೆಸ್ಟಿಗೇಷನ್ನು ಕೂಡ ನಮ್ಮ ಒಂದು ಸ್ಪೆಷಲ್ ಸೆಲ್ ಏನಿದೆ DCRE ಅವರೇ ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡುತ್ತೆ ಅಂತ ಆಲ್ರೆಡಿ ಇಲ್ಲಿ ಆಶ್ವಾಸನೆಯನ್ನು ಕೊಟ್ಟಿದ್ದೀವಿ. ಹಾಗೆಯೇ ನಮ್ಮ ಇನ್ವೆಸ್ಟಿಗೇಷನನ್ನು ನಾವು ಮುಂದುವರಿಸ್ತೀವಿ. ಯಾವಾಗ ನಡೆದಿರುತ್ತೆ ಇದು ಕ್ರಿಕೆಟ್ ಮ್ಯಾಚ್ ನಡೆದಿರೋದು ಒಂದು 2-3 ದಿನ ಆಗಿದೆ ಹಿಂದೆ. ಬಟ್ ಇದು ಮ್ಯಾಚ್ ಆದಮೇಲೆ ಅಲ್ಲಿ ಏನು ವಾಗ್ವಾದ ಆಗಿತ್ತು ಅದ್ರ ಬಗ್ಗೆ ಮಾತಾಡೋದಕ್ಕೆ ಜಗಳ ಮಾಡಿಕೊಂಡು ಇಲ್ಲಿ ಈ ಘಟನೆಗೆ ಮುಂದುವರೆದಿದೆ. ಅದ್ರ ಬಗ್ಗೆ ಈಗ ಅವ್ರದ್ದು ಮೆಡಿಕಲ್ ಟೆಸ್ಟ್ಗೆ ಇವಾಗ ನಾವು ಆರ್ಡರ್ ಇವಾಗ ಇಮಿಡಿಯೇಟಾಗಿ ಕಳಿಸ್ಕೊಟ್ಟಿದ್ದೀವಿ. ಅದರಲ್ಲಿ ಏನು ಬರುತ್ತೆ ಅದರ ಅನುಸಾರ ನಾವು ಆ ಸೆಕ್ಷನ್ಸ್ನ ಆ್ಯಡ್ ಮಾಡಿ ಅದ್ರ ಬಗ್ಗೆ ಇವಾಗ ಏನು ಸ್ಥಳೀಯರು ಅವರ ಇಶ್ಯೂಸನ್ನು ಅದ್ರ ಬಗ್ಗೆ ನಮಗೆ ಹೇಳಿದ್ದಾರೆ. ಖಂಡಿತವಾಗ್ಲೂ ನಾವು ಅದ್ರ ಬಗ್ಗೆ ಇಲ್ಲಿ ಸೂಕ್ತ ಕ್ರಮವನ್ನು ತೊಗೊತೀವಿ. ಅವರೊಂದು OP ಬೇಕು ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಅದೇ ಪ್ರಸ್ತಾವನೆಯನ್ನು ಈಗ ಇಮಿಡಿಯೇಟಾಗಿ ನಾನು ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ. ಹಾಗೆಯೇ ಇಲ್ಲಿ ನಾವು ಸ್ಪೆಷಲ್ ಗಸ್ತನ್ನು ಆಲ್ರೆಡಿ ಇಲ್ಲಿ ಇತ್ತು, ಇನ್ನೂ ಒಂದು ಇಬ್ಬರನ್ನ ಹೆಚ್ಚು ಹಾಕಿ ಇಲ್ಲಿ ಸ್ಪೆಷಲ್ ಗಸ್ತನ್ನು ಮಾಡಿಸೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಂದ ನಾವು ಇಲ್ಲಿ ಬಂದೋಬಸ್ತಲ್ಲಿ ಸದ್ಯಕ್ಕೆ ಪ್ರೆಸೆಂಟ್ ಇದ್ದೀವಿ. ಒಂದು KSRP ತುಕಡುಗಳು, ನಮ್ಮ SAF ತುಕಡು ಎಲ್ಲನೂ ಇಲ್ಲಿ ಪ್ರೆಸೆಂಟ್ ಇದ್ದೀವಿ. ನಾವು ಫ್ಯಾಮಿಲಿಯನ್ನು ಕಾನ್ಫಿಡೆನ್ಸಿಗೆ ತೊಗೊಂಡಿದ್ದೀವಿ. ಅವರು ಅತಿ ಶೀಘ್ರದಲ್ಲೇ ಇವಾಗ ದಫನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದ ನಂತರನೇ ಅದೇ ರೀತಿ ನಾವು ಅವ್ರಿಗೆ ಯಾವ ರೀತಿ ಸಹಕಾರ ಬೇಕೋ ಅದನ್ನು ನಾವು ಅವ್ರಿಗೆ ಖಂಡಿತವಾಗ್ಲೂ ಕೊಡ್ಬೋದು. ಅದ್ರ ಬಗ್ಗೆ ಇನ್ನೂ ನಮಗೆ ನಿನ್ನೆ ನಡೆದಂಥ ಒಂದು ದುರಾದೃಷ್ಟಕರ ಘಟನೆಯಲ್ಲಿ ಮೃತಪಟ್ಟಂತಹ ಬಾಲಕನ ಕುಟುಂಬಕ್ಕೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಸರ್ಕಾರ 10 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಘೋಷಿಸಿದೆ. ಅದೇ ರೀತಿ ಸನ್ಮಾನ್ಯ ಶಿಕ್ಷಣ ಸಚಿವರು ಇಲಾಖೆಯಿಂದ ಕೂಡ ಹೆಚ್ಚುವರಿಯಾಗಿ 5 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ತನಿಖೆ ಇನ್ನೂ ಮುಂದುವರೆದಿದೆ. ಅದನ್ನು ತಾತ್ವಿಕ ಕೊನೆಗಾಣಿಸೋದಕ್ಕೆ ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸವನ್ನು ಮಾಡ್ತೀವಿ. ಇಲ್ಲಿವರೆಗೆ ಇನ್ನೂ ತನಿಖೆ ಪ್ರಗತಿಯಲ್ಲಿರೋದರಿಂದ ಸುಮಾರೊಂದು 7 ಜನ ಇಲ್ಲಿವರೆಗೆ ಬಂಧನ ಆಗಿದೆ. ತನಿಖೆ ಇನ್ನೂ ಪ್ರಗತಿಯಲ್ಲಿರೋದ್ರಿಂದ ಅದ್ರ ಬಗ್ಗೆ ಏನು ಹೆಚ್ಚಿಗೆ ಹೇಳೋದಕ್ಕೆ 15 ಲಕ್ಷ ಪರಿಹಾರವನ್ನು ಕೊಡೋದಕ್ಕೆ ಸರ್ಕಾರ ತೀರ್ಮಾನ ಕೈಗೊಂಡಿದೆ. ಗಾಯಾಳುವವರಿಗೆ ಅದಕ್ಕೆ ಯಾವ ರೀತಿ ನಾವು ಪರಿಹಾರ ಕೊಡಬೇಕಂತ ಸ್ಥಳೀಯವಾಗಿ ಪರಿಹಾರ ಕೊಡೋದಕ್ಕೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ಪರಿಹಾರ ಕೊಡೋದಕ್ಕೆ ಕ್ರಮವನ್ನು ತೆಗೆದುಕೊಳ್ತೀವಿ. ಅವರು ಗಾಯಾಳು ಪರಿಶಿಷ್ಟ ಜಾತಿಗೆ ಸೇರಿದವರು ಅಂತ ಗೊತ್ತಾಗಿರೋದ್ರಿಂದ ಅಟ್ರಾಸಿಟಿ ಕೇಸ್ ಕೂಡ ದಾಖಲಾಗ್ತದೆ. DCRಯಿಂದ ಅದು ತನಿಖೆ ಕೂಡ ಆಗ್ತದೆ. ತುಂಬ ಜಾಸ್ತಿ ಆಗಿದೆ, ಗಾಂಜಾದಿಂದ ಸಮಸ್ಯೆ ಆಗ್ತಿದೆ ಅಂತೇಳಿ ಆಕ್ರೋಶ ಹೊರಗ್ತಿದ್ದಾರೆ. ಈಗ ನಾನಿಲ್ಲಿ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಗಾಂಜಾದ ಬಗ್ಗೆ ಸ್ವಲ್ಪ ಹೆಚ್ಚಿನ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ ನಿಯಂತ್ರಣಕ್ಕೋಸ್ಕರ. ಈಗಾಗಲೇ ನಾವು ಮತ್ತು SP ಅವರು ಬಂದಾಗಿಂದ ಇದನ್ನು ಮಾದಕ ವಸ್ತುಗಳ ತಡೆಗೆ ನಿರಂತರವಾಗಿ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ. ಕಟ್ಟುನಿಟ್ಟಾಗಿ ಇಲ್ಲೂ ಕೂಡ ಕ್ರಮಗಳನ್ನು ಕೈಗೊಂಡು ಬರುವ ದಿನಗಳಲ್ಲಿ ತಮಗೆ ಅದರದ್ದು ಗ್ರೌಂಡಲ್ಲಿ ರಿಯಾಲಿಟಿ ಕೂಡ ಗೊತ್ತಾಗ್ತದೆ ಅನ್ನೋದಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಎಕ್ಸಾಮ್ ಆಗ್ತಾ ಇದೆ, ಪ್ರಿಪ್ರೇಷನ್ ಎಕ್ಸಾಮು, ಸ್ಪೆಷಲ್ ಕ್ಲಾಸ್ ಆಗ್ತದೆ. ಎಷ್ಟು ಗಂಟೆವರೆಗೆ ಏನೇನು ಅನುಮತಿ ಇದೆ ಸರ್ ಸ್ಪೆಷಲ್ ಕ್ಲಾಸಿಗೆಲ್ಲ? ಸ್ಪೆಷಲ್ ಕ್ಲಾಸಸ್ದು ಪಾಲಕರ ಅನುಮತಿ ಮೇರೆಗೆ ಯಾರು
ಮುಂದೆ ಬರ್ತಾರೆ ಅವ್ರಿಗೆ ಮಾತ್ರ ನಾವು ಸ್ಪೆಷಲ್ ಕ್ಲಾಸಸ್ಸನ್ನು ಕೊಡ್ತಾ ಇದ್ದೀವಿ. ಅದನ್ನು ಸ್ಥಳೀಯವಾಗಿ ನಮ್ಮ ಬಿ ಇ ಅವರವರು ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ. ಅದು ಯಾವುದೇ ರೀತಿ ನಾವು ಕಂಪಲ್ಸರಿಯಾಗಿ ಸ್ಪೆಷಲ್ ಕ್ಲಾಸ್ಗೆ ಬನ್ನಿ ಅಂತ ಹೇಳ್ತಾ ಇಲ್ಲ, ಆದರೆ ಪಾಲಕರ ಮನವಿ ಕೂಡ ಇರ್ತಿತ್ತು. ಯಾಕಂತ ಹೇಳಿದ್ರೆ ಮನೆಯಲ್ಲಿ ಮಕ್ಕಳು ಓದೋದಕ್ಕೆ ಸ್ವಲ್ಪ ಆಸಕ್ತಿ ತೋರಿಸೋದಿಲ್ಲ ಹಾಗೆ ಅಂತ ಹೇಳಿ ಅಂಥ ಸಂದರ್ಭಗಳಲ್ಲಿ ನಾವು ಸ್ಪೆಷಲ್ ಕ್ಲಾಸಸ್ಸನ್ನು ಕಂಡಕ್ಟ್ ಮಾಡಿ ಸ್ವಲ್ಪ ರಿಸಲ್ಟ್ ಇಂಪ್ರೂವ್ ಆಗಲಿ ಅನ್ನುವಂಥ ಉದ್ದೇಶದಿಂದ ಈ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಇಲ್ಲ, ಸದ್ಯಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳೇನಿಲ್ಲ. ಈಗ ಸದ್ಯಕ್ಕೆ ಇಲ್ಲಿ ಒಂದು ಔಟ್ಪೋಸ್ಟನ್ನು ಕೊಡಬೇಕು ಅನ್ನೋಂಥ ಬೇಡಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಸ್ಟ್ಯಾಟಿಸ್ಟಿಕ್ಸ್ಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಅದನ್ನು ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡ್ತೇವೆ. ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೀವಿ. ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಎಲ್ಲ ಸನ್ನಿವೇಶಗಳನ್ನು ನಾವು ಸುಸೂತ್ರವಾಗಿ ನಡೆಸೋದಕ್ಕೆ, ನಾಗರಿಕರಿಗೆ ಯಾವುದೇ ರೀತಿ ತೊಂದರೆ ಆಗದಿರೋ ರೀತಿ ಮಾಡೋದಕ್ಕೆ ನಾವೆಲ್ಲರೂ ತಯಾರಾಗಿದ್ದೀವಿ. ಓಕೆನಾ? ಸರ್, 8ನೇ ಕ್ಲಾಸ್ ಹೋದ ಹುಡುಗರ ಕೈಲಿ ಗಾಂಜಾ ಹೆಂಗ್ ಬರುತ್ತೆ? ಗಾಂಜಾ ಹುಡುಗರ ಕೈಲಿ ಬಂದ್ರೆ ಗಾಂಜಾ ಕೊಡೋನು ಹೇಳಿರ್ಬೋದು. ಅವನಿಂದ ಒಂದು ಸಂಘಟನೆ ಇದೆ ನಮ್ಮಲ್ಲಿ, PFI ಅನ್ನೋ ಸಂಘಟನೆ ಬ್ಯಾನ್ ಆಗಿದೆ. ಆ ಸಂಘಟನೆ ಇದಕ್ಕೆ ನೇರವಾಗಿ ಕಾರಣ ಅಂತ ಬಜರಂಗ ದಳ ಹೇಳ್ತಾ ಇದೆ. ಅದಕ್ಕೆ ನೀವು ಇಲ್ಲಿಗೊಂದು ಸ್ಟೇಷನ್ ಕೊಡಬೇಕು. ಇಲ್ಲಿಯ ಗಾಂಜಾ ರಕ್ಷಾವಳಿನ ನಿಲ್ಲಿಸಲಿಲ್ಲ ಶಿವಮೊಗ್ಗದಲ್ಲಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ಈ ಹತ್ಯೆಗಳನ್ನ ನಿಲ್ಲಿಸಕ್ ಸಾಧ್ಯನೇ ಇಲ್ಲ. ಈ ಹತ್ಯೆಗಳು ಇಲ್ಲಿಗೆ ಕೊನೆ ಆಗ್ಬೇಕು ಸರ್. ನಾವು ಈ ಹಿಂದೂ ಒಂದೇ ಸೆಕೆಂಡ್, ದೇಶದಲ್ಲಿ ಹಿಂದೂ ಸಮಾಜ ತಾಳ್ಮೆಯಿಂದ ಇದೆ. ಒಂದು, ಎಲ್ಲರೂ ಸಹ ಪೊಲೀಸ್ ಇಲಾಖೆ ಮೇಲೆ ಅಪಾರವಾದ ಗೌರವ ಇಟ್ಟಿದ್ದಾರೆ. ಪೊಲೀಸ್ ಇಲಾಖೆ ಮೇಲೆ ದೊಡ್ಡ ನಂಬಿಕೆ ಇದೆ ಹೆಣ್ಮಕ್ಳಿಗೆ. ಪೊಲೀಸರು ಬರ್ತಾರೆ, ನಮಗೆ ರಕ್ಷಣೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.